ಎಲ್ಲಿ ಹೊಂಟಿದಲ್ಲ ಅಲ್ಲಿ ದೊಡ್ಡರ ಮನೆಗ ನಾಮಕರಣ ಫಂಕ್ಷನ್ ಐತಲ್ಲ ಅದಕ್ಕೆ ರೆಡಿ ಆಗಿ ಹೊಂಟಿನಿ. ನಿನಗೆ ಹೇಳಿಲ್ಲ ಅವ್ರು? ಹ್ಞೂ ಶಾಂತಕ್ಕ, ನಮ್ಮ ಮನೆಗೂ ಹೇಳ್ಯಾರಂತ, ಅದಕ್ಕೆ ನಾನು ಬರತ್ತೀನಿ ಫಂಕ್ಷನಿಗೆ. ಏನ್ ಶಾಂತಕ್ಕ, ಇವ್ರು ಊರ್ ತುಂಬಾ ಬ್ಯಾನರ್ ಹಾಕ್ಯಾರ, ಮದುವೆಗೆ ಹಂಚಿದಂಗ ಮನೆ ಮನೆ ಕಾರ್ಡ್ ಹಂಚಾರ, ಇದ್ದವ್ರ ಮಾತೇ ಬೇರೆ ಬಿಡು. ಹೌದೇ ಶಾರದಾ, ಆ ದೊರೆನು ಒಬ್ಬೇ ಮಗ, ಅವ್ನು ಹುಟ್ಟಿದ್ದನು ಒಬ್ಬನೇ. ಈಗ ಅವ್ರು ಎಷ್ಟು ದೊಡ್ಡ ಫಂಕ್ಷನ್ ಮಾಡಿದ್ರು ಕಮ್ಮಿನೇ ಬಿಡಮ್ಮ. ಅವ್ರಿಗೆ 5 ತಲೆ ಮರ್ಕೊಂಡ್ ತಿಂದ್ರು ಕರಗ್ಲಾರ್ದಷ್ಟು ಆಸ್ತಿ ಅದ. ಆದ್ರೂ ಒಳ್ಳೆ ಮಂದಿ ಬಿಡಮ್ಮ, ಊರಿಗೆಲ್ಲ ಹೇಳ್ಯಾರ, ಬಡವರು ಶ್ರೀಮಂತರ ಅಂತ ನೋಡೇ ಇಲ್ಲ. ಆಯ್ತು ಶಾಂತಕ್ಕ, ಊರ್ ಮಂದಿ ಬರ್ತದ, ಊಟ ಖಾಲಿ ಆಗ್ತದ, ಜಲ್ದಿ ಹೋಗಮ್ ನಡಿ. ಊಟ ಊಟ ಅಂತಿದ್ಯಲ್ಲ, ಮನೆಗೆ ಏನನ್ ತಿಂದ್ ಬಂದಿದ್ದಿ ಇಲ್ಲ ಹಂಗೆ ಬಂದಿದ್ದಿ? ನೀನೇನು ಫಂಕ್ಷನಿಗೆ ಊಟಕ್ಕೆ ಬರಂಗ್ ಕಾಣ್ತಿದ್ದಿ, ನೀನೇನು ಕಾರ್ಯಕ್ರಮ ನೋಡಕ್ ಬರಂಗ್ ಕಾಣಂಗಿಲ್ಲ. ನೀನೇನು ಊಟ ಮಾಡಲ್ಲ ಏನ್ ಶಾಂತಕ್ಕ? ನಾನು ಇರೋದೇ ಹೇಳಿದ್ನಿ, ಆಮೇಲೆ ಅದ್ ಕಾಲೇಟ್ ಇದ್ ಕಾಲೇಟ್ ಅಂತಿದ್ದೆ ಅಂದು ಹೀಗೆ ಹೋಗಮ್ ಜಲ್ದಿ ಹೋಗಮ್ ಅಂತ ಹೇಳಿದೆ. ಆಯ್ತಾಯ್ತು ನಡಿ ಶಾರದಾ, ಜಲ್ದಿ ಹೋಗಮ್. ಏನ್ ಶಾಂತಕ್ಕ, ಅವ್ರ ಮನೆ ಕೆಲಸ ಮಾಡೋರಂತಲೇ ಬೆಳ್ಳಿ ಬಂಗಾರ ಹಾಕತ್ತಾರ, ದೊರೆಯವ್ರು ಬಿಟ್ರೆ ನೀನೇ ಸಾವ್ಕಾರ್ತಿ ನಮ್ಮೂರಾಗ, ನೀನೇನ್ ತಂದಿದ್ದಿ? ನಾನೇನ್ ಬೆಳ್ಳಿ ಬಂಗಾರ ತರ್ಲೆ ಶಾರದಾ, ಬೆಳ್ಳಿ ಬಂಗಾರ ರೇಟ್ ಗಗನ ಕೇರಿ ಅದ. ಊರ್ ಮಂದಿಗೆಲ್ಲ ಬಂಗಾರ ಬೆಳ್ಳಿ ಮಡಿಕೆಂತದ, ನಾನ್ ಬಡಿವೆ ಆಗ್ಬೇಕಾತೈತೆ. ಒಂದ್ ಕೈಯಾಗ 500 ರೂಪಾಯಿ ಇಡ್ತೀನಿ, ನಮ್ಮ ಮನೆ 3 ಉಂಡು ಬಿಡ್ತೀವಿ, ಸರಿ ಬಿಡ್ತದ ಅಲ್ಲಿಗೆ. ಬರ್ರಿ ಶಾಂತಕ್ಕ, ಅಲ್ಲೇ ನಿಂತು ಮಾತಾಡಕತ್ತಿರಲ್ಲ, ಸ್ಟೇಜ್ ಮೇಲೆ ಬರಲ್ಲೇನು? ಬಾ, ನಿಮ್ ಮಳೆ ನೋಡು ಬಾ. ನಿನ್ ಮಗನ್ ಬಗ್ಗೆನೇ ಮಾತಾಡತ್ತಿದ್ದಾರೆ, ಎಷ್ಟು ಚಂದ ಇದಾನಲ್ಲ, ಬೆಳಗ ಇದಾನಲ್ಲ ಅಂತ ಬಂದಿದ್ದಾರೆ. ಫೋಟೋಗ್ರಾಫರ್, ಒಂದು ಫೋಟೋ ತೆಗಪ್ಪ. ಶಾಂತಕ್ಕ ಬಂದಾಳ, ಏನ್ ಹೇಳಿದ್ರು ಮಿಸ್ ಮಾಡಲ್ಲಕಿ, ಸಣ್ಣ ಸಣ್ಣ ಫಂಕ್ಷನ್ ಹೇಳಿದ್ರು ಬರ್ತಾಳ, ನಮ್ಮ ಅಕ್ಕ ಇದ್ದಂಗ ಊರಾಗಕಿ. ಶಾಂತಕ್ಕ, ನೀನ್ ಹಳೆ ನೋಡಿದೇನು? ನೋಡಿದ್ನಪ್ಪ, ನಿಮ್ಮ ಅಪ್ಪಿದ್ದಂಗ ಇದಾನ, ರಾಜ್ಕುಮಾರ್ ಆಗ್ಯಾನ. ಆಮೇಲೆ ದೃಷ್ಟಿ ತೆಗಿರಿ, ಎಲ್ಲಾರು ಕಣ್ ಬಿದ್ದಿರ್ತದ. ಊಟ ಮಾಡಿ ಹೋಗ್ರಿ ಶಾಂತಕ್ಕ, ಮತ್ತೆ ಹಂಗೆ ಹೋಗಿರಿ. ಏನೇ ಶಾರದಾ, ಇದು ಅಮೃತ ಆಗೈತಲ್ಲ ಊಟ, ನಾನು 500 ರೂಪಾಯಿ ಮುಯ್ಯ ಮಾಡಿದಕ್ಕೂ ಈ ನಮ್ಮ ಊರು ಊಟ ಮಾಡೋದಕ್ಕೂ ಬರಬರೇ ಆಯ್ತೈತ್ ನೋಡು. ಏನ್ ಮಾಡಿದ್ರಿ ಶಾಂತಕ್ಕ, ನಾನು ನಿನ್ ಜೊತೆ ಸ್ಟೇಜಿಗೆ ಬಂದಿದ್ನಿ, ನನ್ನ ಮಾತೇ ಆಡ್ಸ್ಲಿಲ್ಲ. ಅವ್ರು ಒಳ್ಳೆ ಮನುಷ್ಯರ ಅಂತ ಕೇಳ್ತಿದ್ದಿ, ಅವ್ರವ್ರು ಅಕ್ಕಿದವ್ರನ್ನ ನೋಡಿ ಮಾತಾಡಿಸ್ತಾರ. ನೀ ಏನನ್ ಫಂಕ್ಷನಿಗೆ ಹೋದಾಗ ಏನನ್ ತರ್ಬೇಕಮ್ಮ, ಇಲ್ಲಾಂದ್ರೆ ನಿನ್ ಕೈಲಾದಷ್ಟು ರೊಕ್ಕ ಮುಯ್ಯ ಮಾಡಿ ಬರ್ಬೇಕು. ಅವರು ಕಾಯ್ತಿರ್ತಾರೆ ಏನನ್ ಮುಯ್ಯ ವಾಪಸ್ ಬರ್ತೈತೇನ ಅಂತ, ಅದಕ್ಕೆ ನೀನ್ ಏನ್ ತರಲ್ಲ ಅಂದ್ಗೆ ನಿನ್ನ ಮಾತಾಡ್ಸಿಲ್ಲ ಅವರು. ಇರ್ಲಿ ಬಿಡು, ಅಂತವೆಲ್ಲ ಯಾಕೆ ತಲೆ ಕೆಡ್ಸ್ಕೊಂಡಿದ್ದಿ, ಇರ್ಲಿ ಉಣು. ಏ ಲಡ್ಡು ಲಡ್ಡು ಬಾಪ ಇಲ್ಲಿ, ಇಕ್ಕಿಗೊಂದು 2 ಲಡ್ಡು ಹಾಕು, ಸಿಟ್ಟಾಗ್ಯಾಳ. ನಾನು ಯಾಕೆ ತಲೆ ಕೆಡ್ಸ ಶಾಂತಕ್ಕ, ಹಂಗ್ ತಲೆ ಕೆಡ್ಸಂಗಿದ್ರೆ ಊರಾಗಿರೋ ಫಂಕ್ಷನ್ಗೆ ಯಾವ್ದಕ್ಕೂ ಹೋಗ್ಲಾರ್ದಂಗ ಆತೈತ್ ನಾನು. ಶಾಂತಕ್ಕ ಯಾವಡ ಒಂದು ಊಟ ಕಟ್ಕೊಂಡು ಹೋಗ್ತೀನಿ, ಸಂಜಿಗೆ ಅದೇ ಉಣ್ತೀನಿ. ಆಯ್ತಾಯ್ತು ಶಾರದಾ, ಮೊದ್ಲು ಊಟ ಮಾಡು, ಮುಂದೆ ನೋಡಮ್.